ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಈ ಪರಿಶಿಷ್ಟ ಜಾತಿ ಅವರ ಒಳ ಮೀಸಲಾತಿ ಹಾಗಾಗಿ ಗಣತಿ ಜಾರಿಗೆ ಮಾಡಿ 5ನೇ ತಾರೀಕಿಂದ ಹಿಡಿದು ಮೇ 5ನೇ ತಾರೀಕಿಂದ ಹಿಡಿದು ಮೇ 17ನೇ ತಾರೀಕುವರೆಗೂ ನೀವು ಸಮಯ ಕೊಟ್ಟಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ. ಈ 12 ದಿನದಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ ಅನ್ನೋದನ್ನು ನೀವು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿ ಮಾಡಿದಿರೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. 12 ದಿನದಲ್ಲಿ ಯಾವ ರೀತಿ ನೀವು ಕ್ರೋಢೀಕರಿಸ್ತೀರಿ? ಮೀಸಲಾತಿನ 101 ಜಾತಿಗಳಿದೆ, ಎಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಅವರೆಲ್ಲರೂ ಬರಬೇಕು ಅಂತ ಹೇಳಿ ಕೂಡ ನೀವು ಮಾಹಿತಿ ಕೊಟ್ಟಿದ್ರಿ. ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋದು ನನ್ನ ಪ್ರಶ್ನೆ. ನಾನು ಸಾಮಾನ್ಯ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮೀಟ್ಯಾ ನಾಯ್ಕ ಅಂತ ಹೇಳಿ. ನಾನು ಸಮಾಜ ಸೇವಕ, ಸ್ವಾಭಿಮಾನಿ, ಬಂಜಾರ ಕೂಡ. 101 ಜಾತಿ, ಅದನ್ನು ಆ ಒಳ ಮೀಸಲಾತಿಗೋಸ್ಕರ ನೀವು ಜಾತಿವಾರು ಯಾವ್ಯಾವ ಜಾತಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವು ಲೆಕ್ಕ ಹಾಕಿ ಆಮೇಲೆ ನೀವು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿರುವಂಥ ಒಂದು ವರದಿ ಆಧಾರದ ಮೇಲೆ ನೀವು ಜನಗಣತಿಗೆ ಎಲ್ಲರನ್ನು ನಿನ್ನೆಯಿಂದ ಕಳಿಸಿದ್ದೀರ. ನಿನ್ನೆ ಅಂದರೆ 5ನೇ ತಾರೀಕು, ಇವತ್ತು 6ನೇ ತಾರೀಕು. ನಿನ್ನೆಯಿಂದ ಕಳಿಸಿದರೆ ಅದು ಯಾವ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನಮಗೇನು ತೋರಿಸ್ತಾ ಇಲ್ಲ. ಈ ರೀತಿ ನೀವು ಮಾಡ್ತಿರೋದು ಭಾಳ ಒಳ್ಳೆ ಕೆಲಸನೇ. ಒಳ ಮೀಸಲಾತಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಇವತ್ತು ಯಾರಿಗೆ ಅನ್ಯಾಯ ಆಗುತ್ತೆ, ಯಾರಿಗೆ ಅನ್ಯಾಯವಾಗಲೋ ಗೊತ್ತಿಲ್ಲ. ಪರಿಶಿಷ್ಟ ಜಾತಿಯಲ್ಲಿರೋದು 101 ಜಾತಿ. ಅದರಲ್ಲಿ ಎಡ ಇರ್ಬೋದು, ಬಲ ಇರ್ಬೋದು, ನಮ್ಮ ಬಂಜಾರ ಜಾತಿ ಇರ್ಬೋದು, ಬೋವಿ ಜನಾಂಗ ಇರ್ಬೋದು, ಕೊರ್ಚ, ಕೊರ್ಮ, ಹೀಗೆ ಸಾಕಷ್ಟು ಜಾತಿಗಳು ಒಳಗೊಂಡಂತಹ ಪರಿಶಿಷ್ಟ ಜಾತಿ. ಈ ಪರಿಶಿಷ್ಟ ಜಾತಿನ ನಾವೆಲ್ಲ ದಲಿತರು ಅಂತ ಎಲ್ಲಿ 101 ಜಾತಿ ಒಗ್ಗಟ್ಟಾಗಿದ್ವಿ. ಈ ಮಧ್ಯವರ್ತಿಗಳ ಒಂದು ಪಿತೂರಿ, ಹಾವಳಿ ಅದು ಹೆಚ್ಚಾಗಿ ನಿಮ್ಮ ಕಿವಿಗೆ ಚುಚ್ಚಿ 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 ಕೊನೆಗೆ BJP ಸರ್ಕಾರದಲ್ಲೂ ಕೂಡ ಚುಚ್ಚಿದ್ರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಚುಚ್ಚಿ ಈ ಒಳ ಮೀಸಲಾತಿ ಜಾರಿಗೆ ತರಬೇಕಂತ ನಿಂತುಬಿಟ್ಟಿದ್ದೀರ. ಎಲ್ಲರೂ ಏನಾದರೂ ಮಾಡಿ ಒಳ ಮೀಸಲಾತಿ ತರಬೇಕು ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಬೇಡ ಅನ್ನೋರೇ ಇಲ್ಲ. ಈಗ ಹಾಗಾಗ್ಬಿಟ್ಟಿದೆ. ಇದನ್ನು ದಯಮಾಡಿ ನಾನು ಕೇಳ್ಕೊಳ್ಳೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ತಾವು ಈ ಒಳ ಮೀಸಲಾತಿ ಅನ್ನೋ ಒಂದು 12 ದಿನ ಏನು ಕೊಟ್ಟಿದ್ದೀರಲ್ವ, ಅದನ್ನು ಮಿನಿಮಮ್ 1 ತಿಂಗಳಾದರೂ ಕೊಡಿ. ಆವಾಗ ಕರೆಕ್ಟಾಗಿ ಸರ್ವೆ ಮಾಡಿ ಜಾತಿ ಗಣತಿ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ, ಅನಿಸಿಕೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ. ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಈ ಸಂದೇಶ, ಈ ಒಳ ಮೀಸಲಾತಿ ಜಾರಿಗೆ ಮಾಡಿ ಜಾತಿ ಗಣತಿ ಮಾಡ್ತಾಯಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ನಮ್ಮ ಬಂಜಾರ ಜನಾಂಗದವರು ಇವತ್ತು ತಾಂಡಗಳನ್ನು ತೊರೆದು ದೂರ ದೂರ ಊರಿಗೆ ಹೋಗಿ ಗೂಳೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಮೇ 5ನೇ ತಾರೀಕಿಂದ ಹಿಡಿದು 17ನೇ ತಾರೀಕಿನ ಒಳಗಡೆ ಈ ಜನಗಣತಿ ಮಾಡಬೇಕು. ಪರಿಶಿಷ್ಟ ಜಾತಿಯವರು ಯಾರ್ಯಾರು, ಯಾವ್ಯಾವ ಜಾತಿ ಎಷ್ಟಿದೆ, ಅದು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸರವರ ಒಂದು ಆದೇಶದ ಮೇರೆಗೆ. ಈಗೇನಾಗಿದೆ, ತುಂಬ ದೂರದಲ್ಲಿರುವಂಥ ನಮ್ಮ ಬಂಜಾರ ಜನಾಂಗ ಅವರು ಬರಬೇಕಾದ್ರೆ, ಅವರು ಕುಟುಂಬ ಸಮೇತ ಗುಳೆ ಹೋಗಿದ್ದಾರೆ. ಅವರೆಲ್ಲ ಬರಬೇಕಾದ್ರೆ ಅದಕ್ಕೆ ದಿನ ಹಿಡಿಯುತ್ತೆ. ಈಗ ಬಾಂಬೆನವರು ನಮ್ಮ ಕರ್ನಾಟಕಕ್ಕೆ ಬರಬೇಕಾದ್ರೆ ಮಿನಿಮಮ್ 2 ದಿನ ಬೇಕು. ಗೋವಾದವರು ನಮ್ಮ ಕರ್ನಾಟಕ ಬರಬೇಕಂದ್ರೆ 2 ದಿನ ಬೇಕು. ಈ ಕಡೆ ನಮ್ಮ ಕೇರಳ ಕಡೆ ಹೋಗಿದ್ದಾರೆ, ಚಿಕ್ಕಮಗಳೂರು, ಈ ಕಡೆ ಮಡಿಕೇರಿ,
ಈ ಕಡೆ ಎಲ್ಲ ಹೋಗಿದ್ದಾರೆ. ಅವ್ರು ಬರಬೇಕಾದ್ರೂ ಕೂಡ ಸಮಯ ಬೇಕು. ಹೀಗೆಲ್ಲ ಸಮಯ ಇದೆ. ಬೆಂಗಳೂರಿಂದ ಗುಲ್ಬರ್ಗ ಹೋಗಬೇಕಾದ್ರೂ ಕೂಡ 1.5 ದಿನ ಬೇಕು. ಆಯಾ ನಗರಗಳಲ್ಲಿ ಸೇರಿಕೊಂಡಿದ್ದಾರೆ. ಈಗ ನೀವು ಸಮಯನ ಹೆಚ್ಚಿಸಬೇಕು. ಏನು ಜಾತಿ ಗಣತಿ ಮಾಡ್ತಿದ್ದೀರೋ ಅದು ಅಲ್ಲಿ ಹೋದಂತಹ ಅಧಿಕಾರಿಗಳಾಗಲಿ ಸರ್ಕಾರದವರು ಭಾಳ ಸಿನ್ಸಿಯರಾಗಿ ಭಾಳ ಹಾನೆಸ್ಟಾಗಿ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಪತ್ರಗಳನ್ನು ನಿಮಗೆ ಸಲ್ಲಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾವುದೇ ಕಾರಣಕ್ಕೂ ಇದರ ತಾರತಮ್ಯವಾಗಬಾರ್ದು. ನಮ್ಮ ಬಂಜಾರ ಜನಾಂಗ ಇವತ್ತೂ 45 ಲಕ್ಷ ಈ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದು ಗೊತ್ತಿದೆ. ನಮ್ಮ ಜೊತೆಗೆ ಬೋವಿ ಜನಾಂಗ ಕೂಡ ಇದ್ದಾರೆ, ಕೊರ್ಮ ಜನಾಂಗನೂ ಇದ್ದಾರೆ. ಆದರೆ ಪಿತೂರಿಗಳು, ನಾನು ಅವ್ರ ಬಗ್ಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಪಿತೂರಿ ಮಾಡಿರುವಂಥವ್ರು ಎಡಗೈನರಾಗಿರ್ಬೋದು ಬಲಗೈನರಾಗಿರ್ಬೋದು, ಅತಿ ಹೆಚ್ಚು ಪಿತೂರಿ ಮಾಡಿ ನಿಮ್ಮ ತಲೆಗೆ ವಿಷಯಗಳನ್ನು ಚುಚ್ಚಿ 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 ತಿಳಿಸಿದ್ದಾರೆ. ಇಂಥ ಕೆಲಸ ನಡೆದಿದೆ. ಅದು ನಾವು ಭಾಳ ದಿನದಿಂದ ಪತ್ರ ಓದ್ತಾನೆ ಬಂದಿದ್ದೀವಿ, ಪತ್ರಿಕೆ ಓದ್ತಾನೆ ಬಂದಿದ್ದೀವಿ. ಹೀಗೆಲ್ಲ ಆಗಲಿಕ್ಕೆ ಕಾರಣ ಯಾರು? ಅದಕ್ಕಿಂತ ಒಳ್ಳೆಯ ಸಂದೇಶ ನಿಮಗೆ ಹೇಳಬೇಕಂದ್ರೆ, ನೀವು ಇವತ್ತು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾರಣ ನಮ್ಮ ಬಂಜಾರ ಜನಾಂಗ ಅಂತ ಮರಿಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮ ಬಂಜಾರ ಜನಾಂಗನೇ ಇರಲಿಲ್ಲ ಅಂದರೆ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಇವತ್ತು ಕರ್ನಾಟಕ ಜನಾಂಗ ನಿಮ್ಮನ್ನು ಪ್ರೀತಿಸಿ ಅವತ್ತಿನ ಸಮಯದಲ್ಲಿ BJPಯಲ್ಲಿ ಮೂರೇ ಮೂರು ಜನ ಮಾಡಿದ್ದ ಒಂದು ತಪ್ಪಿಗೆ ಇವತ್ತು ನಿಮ್ಮನ್ನು ಕೈ ಹಿಡಿದಿದ್ದಾರೆ ನಮ್ಮ ಬಂಜಾರ ಜನಾಂಗ. ಇದನ್ನು ನೀವು ಮರಿಬಾರ್ದು. ಇವತ್ತು ನಮ್ಮ ಜನಾಂಗ ನಿಮ್ಮನ್ನು ಕೈ ಹಿಡಿದಿದ್ದಾರೆ. ನೀವು ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗಬೇಕಾದ್ರೆ ನೀವು ಈ ಜಾತಿ ಗಣತಿನ ಭಾಳ ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಹಾಗೆ ಒಳ ಮೀಸಲಾತಿಯಲ್ಲಿ ಏನು ನೀವು 5.5%, 3%, 4%, 5%, 6% ಅಂತ ಏನು ಹೇಳ್ತಿದ್ರು, ಸಮವಾಗಿರಲಿ ಎಲ್ರಿಗೂ. ಪರಿಶಿಷ್ಟ ಜಾತಿಯವರಂದರೆ ದಲಿತರು, ಎಲ್ಲ ದಲಿತರಿಗೂ ಸಮವಾಗಿ ಹಂಚಿ, ಯಾರಿಗೂ ತಾರತಮ್ಯ ಮಾಡಬಾರ್ದು. ಆ ರೀತಿಯಲ್ಲಿ ಹಂಚಿ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮಿಟ್ಯ ನಾಯಕ, ಚಿತ್ರದುರ್ಗ ಜಿಲ್ಲಾ, ಹಿರಿಯೂರು ತಾಲೂಕು, ಕೂಡ್ಲಹಳ್ಳಿ ಲಂಬಾಣಿ ತಾಂಡದಿಂದ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ನೋವಿದೆ. ಇವತ್ತು ನಮ್ಮ ಜನಾಂಗಕ್ಕೆ ಈ ವಿಡಿಯೋ ಮೂಲಕ ನಿಮಗೊಂದು ವಿಷಯ ತಿಳಿಸ್ತೀನಿ. ನಮ್ಮ ಜನಾಂಗಕ್ಕೆ ಮಂತ್ರಿ ಕೊಡಬೇಕಾದ್ರೆ ನೀವು ಭಾಳ ಯೋಚನೆ ಮಾಡ್ತೀರಾ. 2013ರಲ್ಲೂ ಕೂಡ ನೀವು ನಮ್ಮ ಜನಾಂಗದವರಿಗೆ MLAಗಳಿಗೆ ಮಂತ್ರಿ ಮಾಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಅದು ನಮಗೆ ಗೊತ್ತಿದೆ. ಆದರೆ ಈ ಬಾರಿ ಕೂಡ ನೀವು ಚುನಾವಣೆ ಗೆದ್ರಿ, ಅದು ನಮ್ಮ ಬಂಜಾರ ಜನಾಂಗದಿಂದ ನೀವು ಮುಖ್ಯಮಂತ್ರಿ ಆದ್ರಿ. ಆದರೆ ನಮಗೆಲ್ಲರಿಗೂ ಕೊಟ್ಟರೆ ನೀವು ಮಂತ್ರಿ ಸ್ಥಾನ, ನಮ್ಮ ಜನಾಂಗದವ್ರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಈ ರೀತಿ ತಾರತಮ್ಯ ಮಾಡಬಾರ್ದು. ಜಾತಿ ಎಲ್ಲ ಒಂದೇ. ಬಂಜಾರ ಜಾತಿಯಿಂದ ಇವತ್ತು ನೀವು ಗೆದ್ದವರು, ನೀವು ಬಂಜಾರ ಜಾತಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ ಅಂದಾಗ ನೀವು ಒಂದು ಮಂತ್ರಿ ಕೊಡಲಿಕ್ಕೆ ಕೂಡ ನೀವು ಭಾಳ ಯೋಚನೆ ಮಾಡಿದ್ದೀರಾ. ಇದು ಮುಂದಿನ ದಿನಗಳಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಬಂಜಾರ ಜನಾಂಗಕ್ಕೆ ಒಬ್ಬ ಮಂತ್ರಿ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ, ಅಭಿಪ್ರಾಯ. ಹಾಗೂ ನಮ್ಮ ಜನಾಂಗದ ಪರವಾಗಿ ಕೂಡ ಈ ಮಾತು ಕೇಳ್ಕೊತಾ ಇದ್ದೀನಿ ನಾನು. ಯಾಕೆ ಇಷ್ಟೊಂದು ತಾರತಮ್ಯ ಏನಕ್ಕೆ ಮಾಡ್ತೀರಾ? ನಾವು ಈ ವಿಡಿಯೋನ ಯಾವಾಗಲೂ ಮಾಡಿ ಹಾಕಬೇಕಾಗಿತ್ತು, ನಿಮಗೆ ಏನಕ್ಕೆ ಹಾಕಿಲ್ಲ? ತಾಳ್ಮೆಯಿಂದ ಕಾಯ್ತಾ ಕೂತ್ಕೊಂಡಿದ್ದೀವಿ ನಾವು. ನಮ್ಮದ್ರಲ್ಲಿ ಒಬ್ರಿಗೆ ಗೆಲ್ಲಿ 10 ಜನ ಗೆಲ್ಲಿ, ಜನಾಂಗಕ್ಕೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ನೀವು ಏನು ಕೊಟ್ಟಿದ್ದೀರಿ? 6 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ ನಮ್ಮ ಮಾನ್ಯ ರುದ್ರಪ್ಪ ಮಣಿಯವರಿಗೆ ಸ್ಪೀಕರ್ ಸ್ಥಾನ ಕೊಟ್ರಿ. ಮಾನ್ಯ ನಮ್ಮ ಭೀಮಾ ನಾಯಕರವರಿಗೆ ಹಾಲ್ನಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ರಿ. ಬೇರೆಯವ್ರಿಗೆ ಏನು ಕೊಟ್ರಿ? ಏನೂ ಕೊಡಲಿಲ್ಲ. ಈಗ ನಮ್ಮ ಜನಕ್ಕೆ ಅಷ್ಟೊಂದು ಕೀಳ ಮುಖ್ಯಮಂತ್ರಿಗಳೇ. ಮುಂದಿನ ದಿನಗಳಲ್ಲಿ ಯಾರೇ ಗೆಲ್ಲಿ, BJPಯವ್ರಿಗೆ ಗೆಲ್ಲಿ, ಕಾಂಗ್ರೆಸ್ನವ್ರಿಗೆ ಗೆಲ್ಲಿ, ಮೊದಲು ಬಂಜಾರ ಜನಾಂಗದವರಿಗೆ ಒಂದು ಮಂತ್ರಿ ಸ್ಥಾನ ಇರಲಿ ಅನ್ನೋದು ನಮ್ಮ ಕೂಗು. ಮತ್ತೆ ನಾವು ನಿಮ್ಮ ಜೊತೆಗೆ, ನಿಮ್ಮ ಪರವಾಗಿ ನಮ್ಮ ಜನಾಂಗ ಇರಬೇಕು ಅಂದರೆ ನೀವು ನಮ್ಮ ಜನಾಂಗದವರಿಗೆ ಆದಷ್ಟು ಬೇಗ ಮಂತ್ರಿ ಸ್ಥಾನ ಕೊಡಬೇಕು. ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ಒಳ್ಳೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆಯಾಗಿದೆ.
ನಾನು ಬಂಜಾರ ಜನಾಂಗದ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ನಿಮಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಯಾವುದೇ ಕಾರಣಕ್ಕೆ ತಪ್ಪಿಸಬಾರ್ದು, ಒಳ್ಳೆ ನ್ಯಾಯ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ಅನಿಸಿಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್, ಜೈ ಗೋರ್ ಬಂಜಾರ.